ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿನ್ನೆ ತೋರಿಸಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಲೈನ್ ಏನಿದೆ, ನೀವು ಫಸ್ಟು ನೀರು ನೋಡ್ಕೊಳ್ಳಿ. ಎಷ್ಟು ಸಣ್ಣ ಬರ್ತಾ ಇದೆ ಅಂದರೆ ತುಂಬ ಸಣ್ಣ ಬರ್ತಾ ಇದೆ. ನಾನು ನಿನ್ನೆ ತಾನೇ ನಿಮಗೆ ತೋರಿಸಿದ್ದೆ ಇಲ್ಲಿ ಹೇಗೆ ನೀರು ಬರ್ತಿದೆ ನೋಡಿ. ಸೇಮ್ ಇಷ್ಟೇ ನೀರು ಅಲ್ಲೂ ಬರ್ತಾ ಇರೋದು, ಕಾಣಿಸ್ತಿದೆಯಾ? ಸೇಮ್ ನೋಡಿ ಎಷ್ಟು ಸಣ್ಣ ಬರ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಬಿಟ್ಟು ನೋಡಿದ್ರೂ ಗೊತ್ತಾಗಿಲ್ಲ. ಬೆಳಿಗ್ಗೆ ನನಗೆ ಅವಾಗ ಡೌಟ್ ಬಂತು, ಇಲ್ಲಿ ಏನಾದರೂ ಅಂದರೆ ಈ ಕನೆಕ್ಷನಿಂದ ಏನಾದರೂ ಆಗಿರ್ಬೋದೇನೋ ಅಂತೇಳಿ ಬೆಳಿಗ್ಗೆ ಇದನ್ನು ಬಿಚ್ಚಿ ಓಪನ್ ಮಾಡಿ ನೋಡಿದ್ರೆ ಇಲ್ಲೂ ಸೇಮ್ ಅಷ್ಟೇ ಸಣ್ಣದಾಗಿ ನೀರು ಬರ್ತಾ ಇದೆ ನೋಡಿ. ಈ ಥರ ಕಾಣಿಸಲ್ಲ ನೀರು ಬೀಳೋದು, ಏಕೆಂದರೆ ಫೋರ್ಸಲ್ಲಿ ಬಂದರೆ ಈ ಥರ ಕಾಣಿಸೋದಿಲ್ಲ. ಇದು ಸಣ್ಣ ಅಂದರೆ ತುಂಬ ಸಣ್ಣ ಬರ್ತಾ ಇರೋದ್ರಿಂದ ನೀರು ಕಾಣಿಸ್ತಾ ಇದೆ ನಮಗೆ ಅಷ್ಟೇ. ನೋಡಿ, ತಗೊಳ್ಳುವಾಗ ಇಲ್ಲಿ ಬೀಳೋದು ಕಾಣಿಸುತ್ತೆ, ತಗೊಂಡಿಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಆ ಥರ. ಇವಾಗ ಅಂದರೆ ಈಗ ಖರ್ಚಿಗೆ ಬಂತು. ಇವಾಗ ಇದನ್ನು ಬಂದು ಈ ಕೆಲಸ ಮಾಡಿದ್ರೆ ಮಿನಿಮಮ್ 1000 ರೂಪೀಸ್ ಅಂತೂ ತೊಗೊಳ್ತಾರೆ. ಇಲ್ಲಿ ಏನಾಗಿದೆ ಏನು ಅಂತಲೂ ಗೊತ್ತಿಲ್ಲ. ಈ ಕನೆಕ್ಷನ್ ಏನಿದೆ ಇದು ಹೊಸ್ದಾಗಿ ನಾವು ಹಾಕ್ಸಿರೋದು. ಅಂದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಾಗ ಅಂದರೆ ತೊಗೊಂಡು ಬಂದಾಗ ನಮಗೆ ಹೊಸ ಕನೆಕ್ಷನ್ನ ಹಾಕಿಸ್ಕೊಂಡಿದ್ದೀವಿ. ಎಲ್ಲಿ ಏನಾಗಿದೆ, ಇಲ್ಲಾಂದ್ರೂ ಬ್ಲಾಕ್ ಆಗಿದೆಯಾ ಏನು, ಇಲ್ಲೇನಾದರೂ ಬ್ಲಾಕ್ ಆಗಿದೆಯಾ ಅಂದರೆ ಈ ನಲ್ಲಿ ಮಾತ್ರ ಸಣ್ಣ ಬರಬೇಕು. ಆದರೆ ಇದು ಅದೇ ಥರ ಬರ್ತಿದೆ, ಇದು ಅದೇ ಥರ ಬರ್ತಿದೆ ಅಂದರೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ. ಅದಕ್ಕೆ ಸಂಡೇ ಅಥವಾ ಸ್ಯಾಟರ್ಡೇ ಇದ್ರ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರಜಾ ಇರೋ ದಿನ ಅಮ್ಮನ ಎಲ್ಲ ಇರ್ತಾರಲ್ಲ, ಏನಾದರೂ ನನ್ನ ಪ್ರಕಾರ ಗೋಡೆ ಹೊಡೆಯೋದು ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನೂ ಗೊತ್ತಿಲ್ಲ. ನನಗೆ ಏನಂದರೆ ಇದು ಬಚ್ಚಲು ಮನೆ ಇದೆಲ್ಲ ಜೋರು ಬರ್ತಿದೆ. ಇಲ್ಲಿದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಇದೆಲ್ಲ ತುಂಬ ಫೋರ್ಸಲ್ಲೇ ಬರ್ತಾಯಿದೆ ನೀರು. ಇದು ಮಾತ್ರ ಆ ಥರ ಆಗ್ತಾಯಿದೆ ಇದೆರಡು. ನೋಡೋಣ. ಕಿಚನ್ದು ಅಷ್ಟೇ ಸ್ವಲ್ಪ ಸ್ಲೋ ಇದೆ, ಇಷ್ಟು ಸ್ಲೋ ಇಲ್ಲ. ಇದಂತೂ ತುಂಬಾ ಸ್ಲೋ ಇದೆ. ಟೈಮ್ ಬಂದು ಇವಾಗ 12:15 ಆಗ್ತಾಯಿದೆ. ಹಾಗೆ ಇವಾಗ ನಾನು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ತಗೊಂಡೆ. ಆವಾಗ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಬೆಳಿಗ್ಗೆ ಅಂದರೆ ಯಾವ ಟೈಮಲ್ಲಿ ಕುಡಿದ್ರೆ ಒಳ್ಳೆಯದು ಅಂತ, ಬೆಳಿಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ. ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನಾದರೂ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ನೀವು ಗ್ಯಾಸ್ಟ್ರಿಕ್ ಅಂತೂ ಖಂಡಿತ ಆಗುತ್ತೆ. ನನಗಂತೂ ಸುಮಾರು ಒಂದು 3 ಡೇಸ್ ಕುಡಿದೆ. ಬೆಳಿಗ್ಗೆ ಅಂದರೆ ಹೇಗೆ ನಾನು ಬಿಸಿನೀರು ಕುಡಿತೀನಿ ಅದಕ್ಕಿಂತ ಮೊದಲು ಇದರಲ್ಲಿ 2 ಸ್ಪೂನ್ ಅಂದರೆ 2 ಕ್ಯಾಪ್ ಅಂದರೆ ಇದು ಬಂದು ನನ್ನ ಪ್ರಕಾರ ಒಂದು 5 ml ಹಿಡಿಬೋದು ಅಷ್ಟೆ, ಅದಕ್ಕಿಂತ ಜಾಸ್ತಿ ಇದೆಯಲ್ಲ. 2 ಕ್ಯಾಪ್ ಹಾಕ್ಕೊಂಡ್ರೆ ಒಂದು 10 ml ಜ್ಯೂಸ್ ತೊಗೊಳುತ್ತೆ. ಮತ್ತು ಒಂದು ದೊಡ್ಡ ಲೋಟ ತುಂಬ ನೀರು ಹಾಕ್ಕೊಂಡು 2 ಕ್ಯಾಪ್ ಜ್ಯೂಸ್ ಹಾಕ್ಕೊಂಡು ಕುಡಿತೀನಿ. ಬೆಳಿಗ್ಗೆ ಒಂದು 3 ಡೇಸ್ ಹೊಸದ್ರಲ್ಲಿ ತನ್ನಲ್ಲ ನೆಲ್ಲಿಕಾಯಿ ಜ್ಯೂಸು, ಆ ಹೊಸದ್ರಲ್ಲಿ ಒಂದು 3 ಡೇಸು ಬೆಳಿಗ್ಗೆನೇ ಕುಡಿತಾ ಇದೆ, ಖಾಲಿ ಹೊಟ್ಟೆಯಲ್ಲೇ ಕುಡಿತಾ ಇದೆ. ಅಂದರೆ ನೀರು ಮತ್ತು 2 ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದೆ, ಬರೀ ಜ್ಯೂಸೇ ಕುಡಿತಾ ಇರಲಿಲ್ಲ. ಅದೇನಾಯಿತು, ನನಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗೋಯಿತು. ಆಮೇಲೆ ಸುಮ್ಮನೆ ಆಗೋದೇನಾಗಲ್ಲ ಅಂದ್ಕೊಂಡು ಹಾಗೆ ಇನ್ನೊಂದೆರಡು ದಿನ ಅದೇ ಥರ ಮಾಡಿದೆ. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಆವಾಗ ಇದು ಬೆಳಿಗ್ಗೆನೇ ಕುಡಿದ್ರೆ ಗ್ಯಾಸ್ಟ್ರಿಕ್ ಅಂತೂ ಖಂಡಿತ ಆಗುತ್ತೆ. ಆದ್ದರಿಂದ ಯಾವ ಟೈಮಲ್ಲಿ ಕುಡಿಬೋದು ಅಂದರೆ ನೀವು ಬೆಳಿಗ್ಗೆ 1 ಲೋಟ ನೀರು ಕುಡಿಬೇಕು. ಅಂದರೆ ಇದು ಜ್ಯೂಸ್ ಕುಡಿಬಾರ್ದು, ಬರೀ ನಾರ್ಮಲಾಗಿ ಬಿಸಿನೀರು ಕುಡಿತೀರಾ ತಣ್ಣೀರು ಕುಡಿತೀರಾ ಅದು ನಿಮಗೆ ಬಿಟ್ಟಿರೋದು. 1 ಲೋಟ ನೀರು ಕುಡೀರಿ. ಅದಾದಮೇಲೆ ನೀವೇನಾದರೂ ಹಣ್ಣುಗಳು ತಿಂತೀರಾ, ಏನಾದರೂ ಹಣ್ಣು, ನಾನಂತೂ ಪಪಾಯ ಈ ಥರದ್ದು ಇದ್ದರೆ ತಿಂತೀನಿ. ಮತ್ತು ಕಾಫಿ ಕುಡಿತೀವಿ. ಮತ್ತು ಆ ಟೈಮಲ್ಲಿ ಒಟ್ಟಲ್ಲಿ ನೀರು ಕುಡಿದ್ಮೇಲೆ ಅಂದರೆ 1 ಲೋಟ ಬಿಸಿನೀರೋ ತಣ್ಣೀರೋ 1 ಲೋಟ ನೀರು ಕುಡಿದ್ಮೇಲೆ ಈ ಜ್ಯೂಸ್ ಕುಡಿಬೋದು. ಆದರೆ ನಿಮ್ಗೆ ಆ ಥರ ಇಷ್ಟ ಆಗಲ್ಲ ಅಂತ ಅಂದರೆ ತಿಂಡಿ ತಿಂದಮೇಲೆ ಅಂದರೆ ಒಂದು 9:30-10 ಗಂಟೆಗೆ ತಿಂಡಿ ತಿಂತೀನಿ ಅಂದರೆ 11:30-12 ಗಂಟೆಗೆ ಈ ಜ್ಯೂಸನ್ನ 1 ಲೋಟ ನೀರಿಗೆ 2 ಕ್ಯಾಪು ಜ್ಯೂಸ್ನ ಹಾಕ್ಕೊಂಡು ಕುಡಿಬೋದು. ಆ ಥರ ಕುಡಿದ್ರೆ ಏನು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂದರೆ ತುಂಬ ಒಂಥರ ಆಗ್ತಾ ಇರುತ್ತೆ. ಅದರಲ್ಲೂ ನನಗೆ ಬೇಗ ಆಗುತ್ತೆ ಗ್ಯಾಸ್ಟ್ರಿಕ್ಕು. ಆಮೇಲೆ ನಾನು ಅದನ್ನು ಬಿಟ್ಬಿಟ್ಟು ಇವಾಗ ಹೊಟ್ಟೆಲಿ ಖಾಲಿ ಹೊಟ್ಟೆಲಿ ನಾನು ಕುಡಿಯೋಲ್ಲ. ತಿಂಡಿ ತಿಂದಮೇಲೆ
ಅಥವಾ 12 ಗಂಟೆ ಆ ಥರ ಟೈಮಲ್ಲಿ ಜ್ಯೂಸನ್ನ ಕುಡಿದು ಬಿಡ್ತೇನೆ. ಹಾಗೆ ಇದನ್ನು ಕುಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಕೂದಲು ಉದುರಲ್ಲ ಅಂತೆ. ನಾನು ಕುಡಿತಾ ಇದ್ದೀನಿ, ನೋಡೋಣ. ಕೂದಲು ಉದುರೋದು ಕಡಿಮೆ ಆಗುತ್ತಂತೆ, ಅಂದರೆ ಮತ್ತು ಕೂದಲು ತುಂಬ ಬೆಳೆಯುತ್ತಂತೆ, ಚೆನ್ನಾಗಿ ಬೆಳೆಯುತ್ತಂತೆ. ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರೋದಿಲ್ಲ. ಆಮೇಲೆ ಇದು ವಿಟಮಿನ್ ಸಿ, ನೆಲ್ಲಿಕಾಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಅಂಥೇಳಿ. ಹಾಗೆ ಡಯೆಟ್ ಮಾಡ್ತೀನಿ ಅಂತ ಯಾರಾದರೂ ಇರೋರು, ಅಂದರೆ ಮಾಡ್ತಾ ಇರ್ತಾರೆ ತುಂಬ ಜನ ಡಯೆಟ್ ಮಾಡೋರು, ಸಣ್ಣ ಆಗಬೇಕು ಅಂತೇಳಿ, ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ಇದು ಬಂದು ನೀವು ಹೇರ್ ಪ್ಯಾಕ್ ಎಲ್ಲ ಮಾಡ್ತೀರಾ ನೋಡಿ, ಹೇರ್ ಪ್ಯಾಕ್ಗಳು ನಿಮಗೆ ಇವಾಗ ಸಡನ್ನಾಗಿ ತಲೆಗೆ ಸ್ನಾನ ಮಾಡಬೇಕು ಅಂಥ ಟೈಮಲ್ಲಿ ಆಯಿಲ್ ಹಾಕಿರಲ್ಲ, ತಲೆಗೆ ಎಣ್ಣೆ ಹಚ್ಚಿರಲ್ಲ, ಅಂಥ ಟೈಮಲ್ಲಿ ನೀವು ಇದನ್ನು 1 ಕ್ಯಾಪ್ ಅಥವಾ 2 ಕ್ಯಾಪು ಹಾಕ್ಕೊಂಡು ಕಾಟನ್ ಅಂದರೆ ಹತ್ತಿ ತೊಗೊಂಡು ನೀಟಾಗಿ ರೂಟಿಗೆಲ್ಲ ಹಚ್ಕೊಂಡು, ಇಲ್ಲಾಂದರೆ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು 1-2 ನಿಮಿಷ ಈ ಥರ ಮಸಾಜ್ ಮಾಡಿಬಿಟ್ಟು ಆಮೇಲೆ 1/4 ಗಂಟೆ 20 ನಿಮಿಷ ಬಿಟ್ಟು ಸ್ನಾನ ಮಾಡ್ಬೋದು. ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಯಾವುದಾದ್ರೂ ನೀವು ಏರ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಅಂದರೆ ಆ ಏರ್ ಪ್ಯಾಕಿಗೆ ನೀರು ಬದಲು ನೆಲ್ಲಿಕಾಯಿ ಜ್ಯೂಸನ್ನ 1-2 ಕ್ಯಾಪ್ನ ಯೂಸ್ ಮಾಡ್ಕೋಬೋದು. ಹಾಗೆ ಮೆಹಂದಿ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ನಾನು ಹೋದ ಸರಿ ತಂದಾಗ ಇಡೀ ನೆಲ್ಲಿಕಾಯಿ ಜ್ಯೂಸನ್ನ 1/4 ಭಾಗ ಕುಡ್ದಿರ್ಬೋದು ಅಷ್ಟೇ. ಆಮೇಲೆ ಉಳಿದಿರೋದನ್ನೆಲ್ಲ ವಾರದಲ್ಲಿ ಒಂದಿನ ಹೇರ್ ಪ್ಯಾಕು ಆ ಥರ ಎಲ್ಲ ಮಾಡ್ತಾಯಿದ್ನ, ಆ ಥರ ಎಲ್ಲ ಏರ್ ಪ್ಯಾಕಿಗೆ ಹಾಕೋದು ಅದೆಲ್ಲ ಮಾಡಿನೇ ಖಾಲಿಯಾಗೋಯ್ತು. ಇಷ್ಟು ಬೆನಿಫಿಟ್ಸ್ ಇದೆ. ಹಾಗೆ ಇದ್ರ ಜೊತೆಗೆ ನೀವು ಆಲೋವೆರಾ ಜ್ಯೂಸ್ ಎಲ್ಲ ಸಿಗುತ್ತೆ, ಪತಂಜಲಿಲಿ ಸಿಗುತ್ತೆ. ಬೇರೆ ಬ್ರ್ಯಾಂಡ್ ಎಲ್ಲ ಸಿಕ್ಕಿದ್ರೆ ತೊಗೋಬೋದು. ನನಗೆ ಈ ಬ್ರ್ಯಾಂಡ್ ಇದು ಒಳ್ಳೆಯದು ಕೆಟ್ಟದು ಅಂತ ಏನೂ ಗೊತ್ತಿಲ್ಲ. ನನಗೆ ಪತಂಜಲಿಲಿ ತೊಗೊಂಡಿರೋದು, ಅದೇ ಕುಡಿತಾ ಇದ್ದೀನಿ ಅಷ್ಟೇ. ನೀವು ಆಲೋವೆರಾ ಜ್ಯೂಸ್ ಕುಡಿಬೇಕು ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಇದು 1 ಲೋಟ ಹೇಗೆ ಬಿಸಿನೀರು ಅನ್ನೋದೇ ಬರುತ್ತೆ, 1 ಲೋಟ ನೀರು ತೊಗೊಳ್ತಿರಲ್ಲ, ಆ 1 ಲೋಟ ನೀರಿಗೆ 2 ಕ್ಯಾಪ್ ಹಾಕ್ಕೊಳ್ಳಿ. ಹಾಗೆ ಆಲೋವೆರಾದು ಜ್ಯೂಸ್ ಬರುತ್ತೆ ನೋಡಿ, ಅದನ್ನು ಕೂಡ 2 ಕ್ಯಾಪ್ ಹಾಕ್ಕೊಂಡು ಒಟ್ಟಿಗೆ ಕೂಡ ಕುಡಿಬೋದು. ಅದು ಬಾಡಿನ ಒಂದು ಸ್ವಲ್ಪ ಕೂಲ್ ಮಾಡುತ್ತೆ. ಅದು ಆಲೋವೆರಾ ಜೆಲ್ಲು ಅಂದರೆ ಆಲೋವೆರಾ ಜೆಲ್ ಅಲ್ಲ, ಆಲೋವೆರಾ ಜ್ಯೂಸು ಯಾರಿಗೊಳ್ಳೆಯದು ಅಂದರೆ ಫೈಲ್ಸ್ ಇರುವಂಥವರಿಗೆ ತುಂಬ ಒಳ್ಳೆಯದಂತೆ ಆಲೋವೆರಾ ಜ್ಯೂಸ್ ಹೇಳ್ತಾ ಇರ್ತಾರೆ. ಅದು ಆಲೋವೆರಾದು ಜ್ಯೂಸ್ ಎಲ್ಲ ಒಳ್ಳೆಯದು ಅಂತ. ನಾವು ಈ ಥರ ಆಲೋವೆರಾದು ಒಂದು ಲೀಫ್ನ ಕಿತ್ಕೊಬಂದು ಕಟ್ ಮಾಡಿ ಅದನ್ನು ಹಾಕಿ ರುಬ್ಬಿ ಅದೆಲ್ಲ ಮಾಡೋ ಬದಲು ಈ ಥರ ಬಾಟಲೆಲ್ಲ ಸಿಗುತ್ತೆ. ಇದು ಬಂದು 1/2 kg ಇದು ಬಂದು 1/2 ಲೀಟ್ರದ್ದು ಸಿಗುತ್ತೆ ಮತ್ತು 1 ಲೀಟರು ಸಿಗುತ್ತೆ. ಅಂದರೆ ಈ ಜ್ಯೂಸ್ ಏನಿದೆ, ನೆಲ್ಲಿಕಾಯಿ ಜ್ಯೂಸ್ ಇರ್ಬೋದು, ಆಲೋವೆರಾ ಜ್ಯೂಸ್ ಇರ್ಬೋದು, 1 ಲೀಟ್ರದ್ದು ಸಿಗುತ್ತೆ ಮತ್ತು 1/2 ಲೀಟ್ರ್ ಕೂಡ ಸಿಗುತ್ತೆ. ಹಾಗೆ ನೀವು ಏನಂದರೆ ನೆಲ್ಲಿಕಾಯಿ ಜ್ಯೂಸ್ ಅಂದರೆ ಈ ಥರ ರೆಡಿ ಜ್ಯೂಸೇ ಕುಡಿಬೇಕಂತಿಲ್ಲ, ಹಸಿ ನೆಲ್ಲಿಕಾಯಿ ಸಿಗುತ್ತೆ, ಇವಾಗಂತೂ ಯಾವಾಗಲೂ ಸಿಗುತ್ತೆ. ಅದನ್ನು ತಂದಿಟ್ಕೊಂಡು ಅದನ್ನು ಕೂಡ ಜ್ಯೂಸ್ ಮಾಡಿಕೊಂಡು, ಮತ್ತು ಏನಂದರೆ ನೆಲ್ಲಿಕಾಯಿ, ಸೌತೆಕಾಯಿ, ಪುದೀನ ಈ ಥರದ್ದೆಲ್ಲ ಹಾಕ್ಕೊಂಡು ಕುಡಿಬೋದು. ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು. ಮತ್ತು ಇನ್ನೇನೆಲ್ಲ ಈ ಥರ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ನಿಮಗೆ ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂದರೆ ನೆಲ್ಲಿಕಾಯ್ದು ನಾನು ಒಂದು ಡ್ರೈ ನೆಲ್ಲಿಕಾಯಿ ಮಾಡಿದ್ದೆ, ನಿಮಗೆ ತೋರಿಸಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಾವೇನೋ ಗೊತ್ತಿಲ್ಲ. ಅದಿದ್ದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಸರ್ಚ್ ಮಾಡಿ. ಹಾಗೆ ನೀವು ಡ್ರೈ ನೆಲ್ಲಿಕಾಯಿ ಮಾಡಿಕೊಂಡ್ರೆ ಅದು ಕೂಡ ಆರಾಮಾಗಿ ಒಂದು ಪೀಸ್ನ ತಿನ್ಬೋದು. ನಿಮಗೆ ಆ ಥರ ಇಷ್ಟ ಆಗಲ್ಲ ಅಂದರೆ ಹಸಿ ನೆಲ್ಲಿಕಾಯಿನೂ ಕೂಡ ಡೈಲಿ ಅಂದರೆ 1 ನೆಲ್ಲಿಕಾಯಿನ ಒಂದಿನ ತಿನ್ಬೋದು. ಅಂದರೆ ತುಂಬ ದಪ್ಪದಲ್ಲ, ಮೀಡಿಯಮ್ ಸೈಜ್ ತೊಗೊಂಡು ಅದು ಕೂಡ ತಿನ್ಬೋದು. ಈ ಥರ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ನೆಲ್ಲಿಕಾಯಿ ಜ್ಯೂಸನ್ನ ಯೂಸ್ ಮಾಡಿಕೊಂಡ್ರೆ. ಸಣ್ಣ ಆಗ್ಬೋದು, ಮತ್ತು ಕೂದಲುದ್ರ ಸಮಸ್ಯೆ ಎಲ್ಲ ನಿಲ್ಲುತ್ತೆ. ಮತ್ತು ಸಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದಿದು. ಸ್ಕಿನ್ನು ಚೆನ್ನಾಗಿ ಫಳ ಅಂತ ಉಳಿಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ವಿಟಮಿನ್ ಸಿ ಇರುವಂಥದ್ದು ಆರೆಂಜ್ ಇರುತ್ತೆ. ಆರೆಂಜಲ್ಲಷ್ಟೇ ತುಂಬ ವಿಟಮಿನ್ ಸಿ ಹೇರಳವಾಗಿರುತ್ತೆ. ನಮ್ಮ ಬಾಡಿಗೆ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಆದರೆ ನಮ್ಮ ಸ್ಕಿನ್ನು
ಬ್ರೈಟಾಗಿರುತ್ತೆ, ಅಂದರೆ ಚೆನ್ನಾಗಿರುತ್ತೆ ಅಂತ. ಓಕೆ, ನಿಮಗೂ ಏನಾದರೂ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಏನಾದರೂ ಅನಿಸಿದರೆ ವಿಟಮಿನ್ ಸಿ ಯಾವುದ್ರಲ್ಲಿ ಹೆಚ್ಚಾಗಿರುತ್ತೆ ಅದನ್ನು ತಿನ್ನಿ. ಹಂಗನ್ಬಿಟ್ಟು ಅತಿಯಾಗಿ ತಿನ್ನೋಕ್ಕೆ ಹೋಗಬೇಡಿ. ಅತಿಯಾಗಿ ತಿಂದರೆ ಬೇರೆ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಕಡಿಮೆ ಮಾಡಿ. ಕಡಿಮೆ ಮಾಡಿ ಅನ್ನೋದಕ್ಕಿಂತ ಒಂದು ಲಿಮಿಟ್ ಇರಲಿ. ಯಾವುದೇ ಏನೇ ತಿಂದ್ರೂ ಅಷ್ಟೇ ಒಂದು ಲಿಮಿಟ್ ಇದ್ದರೆ ತುಂಬ ಒಳ್ಳೆಯದು. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈಗ ವಿಟಮಿನ್ ಸಿ ಅನ್ನೋದು ತುಂಬ, ಅಂದರೆ ನೆಲ್ಲಿಕಾಯಲ್ಲಿ ಮಾತ್ರ ಅಲ್ಲ, ಬೇರೆ ಹಣ್ಣುಗಳಲ್ಲಿ ಮತ್ತು ಇದು ಬರುತ್ತೆ ನೋಡಿ ಆರೆಂಜು, ಅದರಲ್ಲೂ ಸಿ ವಿಟಮಿನ್ ಜಾಸ್ತಿ ಇರುತ್ತೆ. ಹಾಗೆ ನೆಲ್ಲಿಕಾಯಿ ಮತ್ತು ಪೈನಾಪಲ್ಲು ಮತ್ತು ನಿಂಬೆಹಣ್ಣು, ಅದರಲ್ಲೆಲ್ಲ ವಿಟಮಿನ್ ಸಿ ಇರುತ್ತೆ. ಆದರೆ ಅತಿಯಾಗಿ ತಿಂದರೆ ಏನಾಗುತ್ತೆ ಹೇಳಿ, ಒಳ್ಳೆಯದಲ್ಲ. ಅದು ಬೇರೆ ಬೇರೆ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಲಿಮಿಟಾಗಿ ತಿನ್ನಿ. ವಿಟಮಿನ್ ಸಿ ಜಾಸ್ತಿ ತಿನ್ನಬೇಕು ಅಂದ್ಬಿಟ್ಟು ಅದ್ರದ್ದು ಟ್ಯಾಬ್ಲೆಟ್ ಕೂಡ ಸಿಗುತ್ತೆ ವಿಟಮಿನ್ ಸಿ ಇದು, ಅದನ್ನು ತೊಗೊಳ್ಳೋದು, ಅದನ್ನು ತಿನ್ನೋದು, ಅದೆಲ್ಲ ಮಾಡಬೇಡಿ. ಅದ್ರ ಬದಲು ಫ್ರೂಟ್ಸು ಈ ಥರದ್ದೆಲ್ಲ ತಿಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ನಾವು ಈಗ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಳ್ತಿರ್ತೀವಿ. ಯಾಕೆ ಅಂದರೆ ಸ್ಕಿನ್ನು ಗ್ಲೋ ಬರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ರಿಂಕಲ್ಸ್ ಬರಬಾರ್ದು ಅಂತೆಲ್ಲ ಫೇಸ್ ಪ್ಯಾಕೆಲ್ಲ ಹಾಕ್ಕೊಳ್ತಾ ಇರ್ತೀವಿ. ಅದ್ರ ಬದಲು ಈ ಥರ ವಿಟಮಿನ್ ಸಿ ಇರುವಂಥದ್ದನ್ನು ತಿಂದರೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಮೇಲೆ ಫೇಸ್ ಪ್ಯಾಕ್ ಹಾಕೋದಲ್ಲ, ಒಳಗಡೆಯಿಂದನೂ ನಾವು ಗ್ಲೋ ಆಗಿರಬೇಕು ಅಂದರೆ ಈ ಥರ ಫ್ರೂಟ್ಸು ಈ ಥರದ್ದೆಲ್ಲ ತಿಂದರೆ ಒಳ್ಳೆಯದು. ಏನಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಗಿಡಕ್ಕೆ ಮೇಲೆ ಎಲೆಗಳಿಗಷ್ಟೇ ನೀರನ್ನ ಸ್ಪ್ರೇ ಮಾಡಿದ್ರೆ ಅದು ಏನೂ ಯೂಸ್ ಇಲ್ಲ. ಅಂದರೆ ಅಲ್ಲಿರುವಂಥ ಡಸ್ಟ್ ಏನಿದೆ ಎಲೆ ಮೇಲೆ ಅದನ್ನು ಮಾತ್ರ ತೆಗೆಯುತ್ತೆ ಅದು ಅಷ್ಟೇ. ಆದರೆ ಗಿಡ ಚೆನ್ನಾಗಿ ಬರಬೇಕು, ಬೆಳಿಬೇಕು ಅಂದರೆ ಅದಕ್ಕೆ ನಾವು ರೂಟು ಅಂದರೆ ಬೇರಿಗೆ ನೀರನ್ನು ಹಾಕಬೇಕು, ಗೊಬ್ಬರ ಹಾಕಬೇಕು. ಆವಾಗ ಅದೇನಾಗುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಣ್ಣು ಬಿಡುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾವು ಬರೀ ಎಲೆಗೆ ನೀರು ತೊಗೊಂಡು ಸ್ಪ್ರೇ ಮಾಡಿದ್ರೆ ಅದು ಏನು ಯೂಸ್ ಇಲ್ಲ, ಡಸ್ಟ್ ಮಾತ್ರ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಯೂಸ್ ಇಲ್ಲ. ಅದಕ್ಕೆ ಮೇಯ್ನು ರೂಟಿಗೆ ಹಾಕಿದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಅದೇ ಥರ ನಾವು ನಮ್ಮ ಬಾಡಿಗೆ ಫ್ರೂಟ್ಸು ಅದೆಲ್ಲ ತಿಂದರೆ ನಾವು ಸ್ಕಿನ್ನು ಕೂಡ, ಅಂದರೆ ನಮ್ಮ ಸ್ಕಿನ್ ಏನಿದೆ ಅದು ಗ್ಲೋ ಬರುತ್ತೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದಾದಮೇಲೆ ಬೆಕ್ಕಿಗೆ ಅಂತೇಳಿ ಡೋರ್ ಹಿಂದೆ ಒಂದು ದಾರನ ಕಟ್ಟಿದ್ದೀನಿ. ಅದು ಬಂದಾಗೆಲ್ಲ ಸುಮ್ಮನೆ ಇಟ್ಕೊಂಡು ಆಟ ಆಡೋದು ಅದು ಮಾಡ್ತಾ ಇರುತ್ತೆ ಅದರಿಂದ. ಹಾಗೆ ಯಾವಾಗಲೂ ಏನು ಮಾಡುತ್ತೆ, ಇಲ್ಲಿ ದಿವಾನ್ ಕಟ್ ಹತ್ರ ಬೆಡ್ ಸ್ಪ್ರೆಡೆಲ್ಲ ಹಾಕಿರ್ತೀನಲ್ಲ, ಅದು ಇಟ್ಕೊಂಡು ಎಳೆಯೋದು, ಬಾಲ್ ಹಾಕಿರೋ ಅದನ್ನು ಇಟ್ಕೊಂಡು ಎಳೆಯೋದು, ಆ ಥರ ಮಾಡ್ತಾ ಇರುತ್ತಲ್ಲ, ಅದರಿಂದ ನಾನು ಅಲ್ಲೊಂದು ದಾರ ಕಟ್ಟಿದ್ದೀನಿ. ಹಾಗೆ ನೋಡಿ, ನಮ್ಮ ಕರ್ಗಿಯಲ್ಲಿ ಗಡಿಯಾರದ ಹತ್ರ ಒಂದು ಹಲ್ಲಿ ಬಂದು ಸೇರಿಕೊಂಡಿದೆ. ಹಲ್ಲಿನ ಹಿಡಿಯೋಕ್ಕೆ ಇಲ್ಲಿಂದ ಸ್ಕೆಚ್ ಹಾಕ್ತಿದ್ದಾಳೆ. ನೆಗೆಯೋಕ್ಕೆಲ್ಲ ಮಾಡ್ತಾಳೆ, ಅದು ಸಾಧ್ಯನಾ, ಅದು ಸಿಗುತ್ತಾ, ಅದಕ್ಕೆ ಸಿಗಲ್ಲ. ಅಲ್ಲಿದೆ, ಗಡಿಯಾರದ ಹತ್ರ ಇದೆ, ಅದಕ್ಕೆ ಅದನ್ನು ನೋಡ್ತಾ ಇರೋದು, ಓಡಾಡ್ತಾ ಇರುತ್ತಲ್ಲ ಅದರಿಂದ. ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎಲ್ಲ ನೆನೆಸಿಟ್ಟಿದೆ, ಅದಕ್ಕೆ ಇದು ಸಂಜೆ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸ. ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಬಿಟ್ಟು ರುಬ್ಬಿದ್ರೆ ಎಲ್ಲ ನುಣ್ಣಗಾಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.